ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊದಲಿಗೆ ಈ ಆ್ಯಪಿನ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಫ್ರೆಂಡ್ಸ್, ನೀವು ಆ್ಯಪ್ಗಳನ್ನು ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ, ಆದರೆ ಇಷ್ಟ ಆದರೆ ಇಟ್ಕೊತೀರ, ಇಲ್ಲಾಂದರೆ ಡಿಲೀಟ್ ಮಾಡಿಬಿಡ್ತೀರ. ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಈ ಸೆಟ್ಟಿಂಗನ್ನು ಆಫ್ ಮಾಡಲಿಲ್ಲ ಅಂದರೆ ನಿಮ್ಮ ಮೊಬೈಲ್ಗೆ ತೊಂದರೆ ಆಗ್ಬೋದು ಮುಂದೊಂದು ದಿನ. ಇದನ್ನು ಯೋಚನೆ ಮಾಡಿ. ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಈ ಸೆಟ್ಟಿಂಗನ್ನು ಆಫ್ ಮಾಡಿದರೆ ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ. ಬನ್ನಿ, ಯಾವ ಆ್ಯಪ್ ಬಗ್ಗೆ, ಯಾವುದಾದ್ರೂ ಆಗಿರಲಿ ಆ್ಯಪ್, ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಈ ಸೆಟ್ಟಿಂಗನ್ನು ಆಫ್ ಮಾಡಿರಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಯಾವುದಾದ್ರೂ ಒಂದು ಆ್ಯಪ್ ತೊಗೊತೀನಿ. ಕೈನ್ ಮಾಸ್ಟರ್ ತೊಗೊತೀನಿ. ಫ್ರೆಂಡ್ಸ್, ಇಲ್ಲಿ ಆಫ್ ಇನ್ಫೋ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಫೋರ್ಸ್ ಸ್ಟಾಫ್ ಅಂತಿದೆ ನೋಡಿ, ಅದು ಬ್ಲೂ ಕಲರಲ್ಲಿ ಇರುತ್ತೆ. ಅದನ್ನು ಫಸ್ಟ್ ಸ್ಟಾಪ್ ಮಾಡಿ. ನೆಕ್ಸ್ಟ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತಿದೆ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಯರ್ ಕ್ಯಾಚ್ ಮಾಡಿ. ಮತ್ತು ನೆಕ್ಸ್ಟ್ ಕ್ಲಿಯರ್ ಡೇಟಾ ಕ್ಲಿಕ್ ಮಾಡಿ. ಆಯಿತು ಫ್ರೆಂಡ್ಸ್. ನೆಕ್ಸ್ಟು ಡೇಟಾ ಯೂಸೇಜ್ ಡೀಟೇಲ್ಸ್, ಬ್ಯಾಕ್ಗ್ರೌಂಡ್ ಡೇಟಾ ಆಫ್ ಮಾಡಿ ಫ್ರೆಂಡ್ಸ್. ಮತ್ತು ಬ್ಯಾಟರಿ ಯೂಸೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಎಲ್ಲ ಆಫ್ ಮಾಡ್ಕೊತ ಬನ್ನಿ, ಯಾವುದು ಬಿಡಬೇಡಿ. ಆನಲ್ಲಿದ್ದರೆ ಆಫ್ ಮಾಡಿಬಿಡಿ. ಈ ಥರ ಆಫ್ ಮಾಡಿ, ಯಾವುದೂ ಆದರೂ ಸರಿ. ಮತ್ತು ಮ್ಯಾನೇಜ್ ನೋಟಿಫಿಕೇಷನ್ ಮೇಲೆ ಓಕೆ ಮಾಡಿ. ಅಲ್ಲ ನೋಟಿಫಿಕೇಷನ್ ಇದೆ ನೋಡಿ ಇಲ್ಲಿ, ಇದನ್ನು ಆಫ್ ಮಾಡಿ. ನೆಕ್ಸ್ಟ್ ಪರ್ಮಿಷನ್ಸ್, ರಿಮೂವ್ ಪರ್ಮಿಷನ್ಸ್ ಇಫ್ ಆಫ್ ಇಸ್ಂಟ್ ಯೂಸ್ಡ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಆಫ್ ಮಾಡಿ. ಮತ್ತು ಫ್ರಂಟ್ ಕ್ಯಾಮ್ರಾ ಡಿಸ್ಪ್ಲೇ. ಫ್ರೆಂಡ್ಸ್, ಇಲ್ಲಿ ಆಟೋ ಅಡಾಪ್ಟ್ ಅಂತಿರುತ್ತೆ. ಇಲ್ಲಿಗೆ ಐಡ್ ಫ್ರಂಟ್ ಕ್ಯಾಮ್ರಾಸ್ ಶೋ ಆಫ್ ಇನ್ ಫುಲ್ ಸ್ಕ್ರೀನ್ ಅಂತಿದೆ ನೋಡಿ, ಕೆಳಗಡೆ ಇಲ್ಲಿ ಕ್ಲಿಕ್ ಮಾಡಿ. ಮತ್ತೆ ಕೆಳಗಡೆ ಬಂದರೆ ಇದರಲ್ಲಿ ಯಾವುದಾದ್ರು ಇದ್ದರೆ ಕ್ಯಾನ್ಸಲ್ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸು, ಇಂಗ್ಲೀಷ್ ಸ್ವಲ್ಪ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತಪ್ಪಾಗಿ ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.